ಹಿಂದೆ ಸರ್ಕಳ ಕ್ಯಾಮ್ರಾ ಹಿಂದಕ್ಕೆ ತಗೋರ ಮಂಜು ಅವ್ರ ಹಿಂದೆ ಸೆಟ್ಸ್ ಒಬ್ರಿಗೆ ಕೊಟ್ಟು ಈ ರಾಜ್ಯ ಸರ್ಕಾರ ಓಲೈಕೆ ರಾಜಕಾರಣ ಮಾಡಕ್ಕೆ ಭಾಳ ಈಗ ಓಲೈಕೆ ರಾಜಕಾರಣದ ಪರಾಕ್ಷಕ ಇದು ಸರ್ ಕ್ಯಾಮ್ರಾ ರೀ ರೈಟ್ಸ್ ಬಿಟ್ಟಿರುವಂಥದ್ದು. ಈಗ ಅವರಿಗೆ ಬಡ್ಡಿ ಮನ್ನಾ ಮಾಡೋದ್ರಿಗೆ ತೊಂದರೆ ಇಲ್ಲ, ಆದರೆ ಹಿಂದುಳಿದವ್ರಿಗೆ ಬಡ್ಡಿ ಮನ್ನಾ ಮಾಡಬೇಕು, SC/ST ಮಾಡಬೇಕು, ರೈತರಿಗೆ ಮಾಡಬೇಕು, ಎಲ್ಲರಿಗೂ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ರೈತರು ಅತಿ ಹೆಚ್ಚು ಆತ್ಮಹತ್ಯೆ ಕರ್ನಾಟಕದಲ್ಲಿ ಆಗ್ತಾಯಿದೆ. ಆ ಆತ್ಮಹತ್ಯೆ ಪರಿಹಾರನೂ ಕೊಡ್ತಾ ಇಲ್ಲ. ಈ ಕಡೆ ಇನ್ಶೂರೆನ್ಸನ್ನು ಕೂಡ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ. ಈಗ ಬಡ್ಡಿ ಮನ್ನಾನೂ ಕೂಡ ಮಾಡ್ತಾ ಇಲ್ಲ. ಅಂದರೆ ಇದು ಓಲೈಕೆಯ ರಾಜಕಾರಣದಲ್ಲಿ ಶೇಕಡ 90ರಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಆ ಜನ ವಿರೋಧಿ ನೀತಿಯನ್ನು ಈ ಸರ್ಕಾರ ಇವತ್ತು ಮಾಡ್ತಾ ಇದೆ. ಆದಂತೂ ನಿಜವಾಗ್ಲೂ ಕೂಡ ಅತ್ಯಂತ ಪ್ರಗತಿಪರವಾಗಿರುವಂಥ ನಾಡು ಕನ್ನಡ ನಾಡು. ಪ್ರಗತಿಪರ ವಿಚಾರಕ್ಕೆ ಕನ್ನಡ ನಾಡು. IT BTಗೆ ಹೆಸರಾಗಿರುವಂಥದ್ದು ಕನ್ನಡ ನಾಡು. ಇಷ್ಟೆಲ್ಲ ಇದ್ದರೂ ಕೂಡ ಮತ್ತೆ ಪೇಪರ್ಗೆ ಹೋಗ್ತಾರಂತಂದರೆ ಮತ್ತೆ ಪ್ರಾಚೀನ ಕಾಲಕ್ಕೆ ಹೋಗ್ತಾರೆ. ಕನ್ನಡ ನಾಡನ್ನು ಪ್ರಾಚೀನಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. IT BT ಇಡೀ ಜಗತ್ತಿನಲ್ಲಿ ದಿಗ್ಗಜರಿದ್ದಾರೆ. ಸಾಕಷ್ಟು ಸತಿ ಇಲೆಕ್ಷನ್ ಕಮಿಷನ್ನು ಬಂದು ನೀವು ನಮಗೆ ಮಾಡಿ ತೋರಿಸ್ರಿ ಹೆಂಗೆ ಹ್ಯಾಕ್ ಮಾಡ್ತೀರಿ ಅಂತಂದು ಅಲ್ಲಿ ಯಾವುದೇ ರೀತಿಯ ಏನಂತೀರಿ ನೀವು ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ನೇ ಇಲ್ಲ. ಇಂಟರ್ನೆಟ್ ಕನೆಕ್ಷನ್ ಇದ್ದಾಗ ಹ್ಯಾಕ್ ಮಾಡುವಂಥ ನಿನ್ನೆ ಎಸ್ಕೇಪ್ ನೋಡಿದೆ ನಾನು. ಈಗ ನಮ್ಮ ಫೋನ್ಗೇನೆಲ್ಲ ಹ್ಯಾಕ್ ಹಾಕಲ್ಲ ಅಂತ ಅವಕ್ಕೆಲ್ಲ ಇಂಟರ್ನೆಟ್ ಕನೆಕ್ಷನ್ ಇದೆ. ಈ ಇದಕ್ಕೆ EVMಗೆ ಯಾವುದೇ ಇಂಟರ್ನೆಟ್ ಕನೆಕ್ಷನ್ನೇ ಇಲ್ಲ. ಇಂಟರ್ನೆಟ್ ಕನೆಕ್ಷನ್ ಇಲ್ಲದಿರುವಂಥ ಸಂದರ್ಭದಲ್ಲಿ ಹ್ಯಾಕ್ ಆಗೋದು ಎಷ್ಟರ ಮಟ್ಟಿಗೆ ಸಿದ್ಧ. ಮತ್ತು ಸುಮಾರು 10 ಸತಿಗಿಂತ ಹೆಚ್ಚು ಇಲೆಕ್ಷನ್ ಕಮಿಷನ್ ಇವ್ರಿಗೆ ಅವಕಾಶ ಕೊಟ್ಟಿದೆ. ಕಾಂಗ್ರೆಸ್ ಪಾರ್ಟಿ ಭಾಗವಹಿಸೋದೇ ಇಲ್ಲ, ಹೊರಗೆ ನಿಂತು ಮಾತಾಡ್ತಾರೆ. ಯಾವ ಚುನಾವಣೆ EVMನಲ್ಲಿ ಗೆದ್ದಿದ್ದಾರೆ ಅದನ್ನೇ ತಿರಸ್ಕಾರ ಮಾಡುವಂಥದ್ದು ಎಷ್ಟು ನ್ಯಾಯಸಮ್ಮತವಾಗಿರುವಂಥ ವಿಚಾರ. ಈ ರಾಜ್ಯ ಸರ್ಕಾರ ಕೇವಲ ತಮ್ಮ ರಾಜಕೀಯ ಮತ್ತು ಹೈಕಮಾಂಡನ್ನು ಓಲೈಸುವ ಸಲುವಾಗಿ ಪ್ರಾಚೀನಕ್ಕೆ ಕರ್ನಾಟಕ ಜನರನ್ನು ಹೋಗ್ತಾ ಇದ್ದಾರೆ. ಕರ್ನಾಟಕ ಜನ ಇದನ್ನು ಹೋಗ್ತಾರೆ. ನೀವೇ EVMಲ್ಲಿ ಆರಿಸಿ ಬಂದಿರಿ. ನೀವು ರಾಜೀನಾಮೆ ಕೊಡಿ. ನಿಮ್ಮ ಚುನಾವಣೆಯನ್ನು ಬ್ಯಾಲೆಟ್ ಪೇಪರಲ್ಲಿ ಮಾಡಿ. ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಚುನಾವಣೆ ಬ್ಯಾಲೆಟ್ ಪೇಪರ್ ಮಾಡಿ, ಆಮೇಲೆ ಸ್ಥಳೀಯ ಚುನಾವಣೆಯನ್ನು ಬ್ಯಾಲೆಟ್ ಪೇಪರ್ ಮಾಡಿ. ಪ್ರಪಂಚಾದ್ಯಂತ ಹೇಳ್ತಾರೆ ಅಲ್ಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವೇ ಆಗಿಲ್ಲ. ಈಗ ಭಾರತದ ಚುನಾವಣೆ ಆಯೋಗದ ಪ್ರತಿನಿಧಿಗಳು ಎಲ್ಲ ದೇಶಕ್ಕೆ ಹೋಗ್ತಾ ಇದ್ದಾರೆ. ಆಫ್ರಿಕಾ ದೇಶಕ್ಕೆ ಹೋಗಿದ್ದಾರೆ, ಯುರೋಪ್ ದೇಶಕ್ಕೆ ಹೋಗಿದ್ದಾರೆ. ಅಲ್ಲಿ ಚುನಾವಣೆ ನಡೆಸ್ತಾರೆ. ಯಾವುದಾದ್ರೂ ರಾಷ್ಟ್ರದಲ್ಲಿ ಸಮಸ್ಯೆ ಇದ್ದು ಚುನಾವಣೆ ಮಾಡಬೇಕಾದ್ರೆ ಅದರ ಓವರ್ ಸೀಯಿಂಗ್ ಆಫೀಸರ್ಸ್ ಯಾರಪ್ಪ ಅಂದರೆ ನಮ್ಮ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅದಕ್ಕೇನು ಹೇಳ್ತಾರೆ? ಅವರು ಮಾಡಿದ ಅವಮಾನ. ಆ ಜಾಹೀರಾತಿನಲ್ಲಿ ಬರೀ ಕೇವಲ ಕೈ ಎತ್ತಿದ ಬಗ್ಗೆ ಮಾತಾಡ್ತಾರೆ. ಇವರು ಭ್ರಷ್ಟಾಚಾರ ಮತ್ತು ಇವರು ಗಾಂಧೀಜಿಯ ಮೌಲ್ಯಗಳನ್ನು ಎಷ್ಟು ಪಾತಾಳಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂದರೆ ಅಹಿಂಸೆಯ ಒಂದು ನಂಬಿಕೆ ಇರುವಂಥ ಗಾಂಧೀಜಿ ಬೇಜಾರಾಗಿದ್ದಾರೆ ಇದ್ರ ಬಗ್ಗೆ ಅನ್ನೋದನ್ನು ಅದು ನಿರಂತರವಾಗಿ ನಡೀತಾ ಇದೆ. ನನ್ನ ಪ್ರಕಾರ ಅದು ಯಾಕೆ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ನಾನೇ 5 ವರ್ಷ CM ಅಂತ ಹಲವಾರು ಬಾರಿ ಹೇಳಿದ್ರು ಕೂಡ ಅವ್ರ ಮಗನ ಸರ್ಟಿಫಿಕೇಟ್ ಕೊಡ್ತಾರೆ. ಅವ್ರು ಹೇಳ್ತಾರೆ ನಾನು 5 ವರ್ಷ CM ಅಂತ, ಮತ್ತೊಮ್ಮೆ ಹೇಳ್ತಾರೆ ಹೈಕಮಾಂಡ್ ಮಾತು ಕೇಳ್ತೀನಿ ಅಂತ. ಅವರಲ್ಲೇ ಗೊಂದಲ ಇದೆ. ಮಗನ ಸರ್ಟಿಫಿಕೇಟ್ ತಗೊಂಡು ಇವರು ರಾಜ್ಯಭಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಹೈಕಮಾಂಡ್ ಏನು ಮಾಡ್ತಾ ಇದೆ? ಆಟ ಆಡ್ತಾ ಇದೆ. ಕರ್ನಾಟಕ ಜನತೆಯ ತೀರ್ಪಿನ ಆಟ ಆಡ್ತಾ ಇದ್ದರೆ ಇದು ಕರ್ನಾಟಕ ಜನರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಈ ನಾಟಕವನ್ನು ಕೂಡಲೇ ಬಂದ್ ಮಾಡಿ ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ನಾನು ಸಿದ್ದರಾಮಯ್ಯ ಅವರಿಗೆ ಮತ್ತು ಸಪೋರ್ಟ್ ಹೇಳ್ತಿದ್ದೀನಿ. ಕರ್ನಾಟಕ ಜನ ನೀವು ಬೇಸತ್ತಿದ್ದಾರೆ, ನೀವು ಕುರ್ಚಿ ಖಾಲಿ ಮಾಡಿ ಬೇರೆ ವ್ಯವಸ್ಥೆ ಕರ್ನಾಟಕ ಜನತೆ ಆಯ್ಕೆಯನ್ನು ಮಾಡ್ತಾರೆ. ಸರ್ ವಿಷಯ ಮುನ್ನೆಲೆ 5 ವರ್ಷ ಅವರೇ ಆಗ್ತೀನಿ ಅಂತ ಹೇಳಿದ್ರು ಕೂಡ ಪದೇ ಈ ವಿಷಯ ಮುನ್ನೆಲೆ ಬರ್ತಾ ಇರೋದು ಏನು ಮುಗಿಸಿದ್ರು.
ಅಲ್ಲ ಖಂಡಿತ ಇದೆ, ಅದರಲ್ಲಿ ಮತ್ತೆ ಒಳಗೆ ಬಹಿರಂಗವಾಗಿ ಸರ್ ಗದಗದಲ್ಲಿ ಕೇಂದ್ರೀಯ ವಿದ್ಯಾಲಯ ಗದಗದಲ್ಲಿ ಈ ವರ್ಷ ನಾನು ಮಾತಾಡಿದ್ದೀನಿ, ನಮ್ಮ HR D ಮಿನಿಸ್ಟರು ಜೊತೆಗೆ ಮಾತನಾಡಿದ್ದೀನಿ. ಅದರ ಮೇಲೆ ಜಾಗದ ಒಂದು ಇದನ್ನು ಕ್ಲಿಯರ್ ಮಾಡಿ ಕಳಿಸಿದರೆ ಬರುವಂಥ ಶೈಕ್ಷಣಿಕ ವರ್ಷದಲ್ಲಿ ಕೇಂದ್ರೀಯ ವಿದ್ಯಾಲಯವನ್ನು ನಾವು ಮಾಡ್ತೀವಿ. ಉತ್ಖನನ ನಡೀತಾ ಇದೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಉತ್ಖನನ ಈ ಹಿಂದೂ ಕೂಡ ನಡೆದಿದ್ದರಿಂದಲೇ ಅಪ್ಪಲ್ಲಿ ಭಾಳ ಪ್ರಸಿದ್ಧವಾಗಿದೆ. ಈಗೂ ಕೂಡ ಉತ್ಖನನ ನಡೀತಾ ಇದೆ. ಅಲ್ಲಿ ಏನು ಭಾಳ ಈ ಹಿಂದಿನ ಉತ್ಖನನ ಎಲ್ಲ ನೋಡಿದಾಗ ಈಗೇನು ಊಹಾಪೋಹಗಳಿದೆ, ಅದೇನು ಆ ಊಹಾಪೋಹಗಳು ತಪ್ಪಾಗಿ ಆಗುತ್ತೆ ಅಂತ ನನಗೇನು ಗೊತ್ತಿಲ್ಲ. ಆದರೆ ಒಟ್ಟಾರೆ ಇದನ್ನು ಯುನೆಸ್ಕೋಗೆ ಸೇರಿಸಬೇಕು ಅನ್ನೋವಂಥ ಒಂದು ಪ್ರಯತ್ನ ಆಗ್ತಿರುವಂಥದ್ದು ಭಾಳ ಒಳ್ಳೆಯದು. ಯುನೆಸ್ಕೋಗೆ ಸೇರಿದರೆ ವ್ಯವಸ್ಥಿತವಾಗಿ ಉತ್ಖನನೂ ಆಗುತ್ತೆ, ರಕ್ಷಣೆಯೂ ಆಗುತ್ತೆ, ಪ್ರವಾಸೋದ್ಯಮ ಪರಿಷ್ಕರಣೆ ಆಗ್ತಾ ಇದೆ, ಅದ್ರ ಬಗ್ಗೆ ಕೇಂದ್ರ ಸರ್ಕಾರದ ಕಡೆ ಬಂಡವಾಳ ತೋರಿಸ್ತಾ ಇದ್ದಾರೆ ಸರ್. ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ಮೆಟ್ರೋ ಕಂಪನಿ ಅದರಲ್ಲಿ ಕೇವಲ ಬಂಡವಾಳ ಹೂಡಿಕೆ ಮಾತ್ರ ಕೇಂದ್ರ ಸರ್ಕಾರ. ಇದರ MD ಯಾರು? ಕರ್ನಾಟಕದ IAS ಆಫೀಸರ್. ಅಣ್ಣ ನಮ್ಮ ಲೋಗೋ ಅಂತಿಮ ತೀರ್ಮಾನ ತಗೊಳ್ಳೋದು MD ತಿರಸ್ಕಾರ ಸಮಿತಿ ಇದೆ, ಅದರ ಮೇಲೆ MD ಅದನ್ನು ನಿಯಂತ್ರಣ ಮಾಡುವಂಥದ್ದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಹೊಣೆ ಇದೆ. ಪ್ರತಿ ವರ್ಷ ಹೆಚ್ಚಿಗೆ ಮಾಡ್ತಿರುವಂಥದ್ದು ಸರಿಯಲ್ಲ. ಈಗ ಏನು ಹೆಚ್ಚಿಗೆ ಮಾಡಿದ್ದಾರೆ ಅದು ನಿಂತು ಸರ್